Hi everybody. Today we are discussing the problems on design of one-way continuous slabs. So in last class we have seen design of one-way continuous slabs. So ಈ one-way continuous slab ಅಲ್ಲಿ first one method ಅಲ್ಲಿ ನೋಡಿದೀವಿ, ಇನ್ನೊಂದು ಮೆಥಡ್ ಅಲ್ಲಿ ನೋಡೋಣ. Both are same. Only thing is AST calculation method ಅಷ್ಟೇ ಡಿಫರೆನ್ಸ್ ಆಗುತ್ತೆ. So second problem ನೋಡೋಣ. See, problem is design a continuous slab for an office floor. The slab is continuous over beam spaced at 4 meters center to center. It carries an imposed dead load of 1 kilonewton per meter square and a live load of 4 kilonewton per meter square. Assume width of rib as 230 mm. Use M20 grade concrete and Fe415 steel. Design the slab for the maximum moment which occurs at support next to the end support. Take L/D ratio as 30 and sketch the reinforcement detail. So ಏನು ಕೊಟ್ಟಿದ್ದಾರೆ last problem ತರನೇ continuous slab for an office floor. The slab is continuous over beam spaced 4 meters center to center. So ಅಂದ್ರೆ ಏನಿಲ್ಲಿ slab 4 meters center to center ಗೆ ಸ್ಪೇಸ್ ಆಗಿದೆ. It carries a live dead load ಮತ್ತೆ live load value ಕೊಟ್ಟಿದೆ. Assume width of rib 230 ಕೊಟ್ಟಿದ್ದಾರೆ. M20 grade concrete Fe415 steel ಕೊಟ್ಟಿದ್ದಾರೆ. ಇಲ್ಲಿ ನೋಡಿ design the slab for the maximum movement which occurs at support next to the end support. ಇದೊಂದು ಪಾಯಿಂಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಏನಿದು design the slab for maximum movement which occurs at support next to the end support. ಸೊ ಈ ಸಪೋರ್ಟ್ ಅಲ್ಲಿ ನಿಮ್ಗೆ ಏನ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂವ್ಮೆಂಟ್ ಬರುತ್ತಲ್ಲ, ಸೊ ನೀವು ನಾವು ಫಸ್ಟ್ ಸ್ಟಡಿ ಮಾಡಿರ್ತಾರ 4 ಮೂವ್ಮೆಂಟ್ಸ್ ಬರುತ್ತೆ. 4 ಮೂವ್ಮೆಂಟ್ಸ್ ಅಲ್ಲಿ ಯಾವ್ದು ಹೈಯೆಸ್ಟ್ ಇದೆ ನೋಡ್ಬೇಕು. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಡಿಸೈನ್ ದ ಸ್ಲ್ಯಾಬ್ ಫಾರ್ ಮ್ಯಾಕ್ಸಿಮಮ್ ಮೂವ್ಮೆಂಟ್ ವಿಚ್ ಅಕರ್ಸ್ ಅಟ್ ಸಪೋರ್ಟ್ ನೆಕ್ಸ್ಟ್ ಟು ದ ಎಂಡ್ ಸಪೋರ್ಟ್. ಸೊ ನೋಡೋಣ ಅದು ಹೆಂಗ್ ಬರುತ್ತೆ. ಟೇಕ್ L/D ರೇಷಿಯೋ as 30, sketch the reinforcement. ಸೊ ಡೇಟಾ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ 4 ಮೀಟರ್, ಡೆಡ್ ಲೋಡ್ 1 kilonewton per meter square, live load 4 kilonewton per meter square, width of rib 230 meter, M20 grade concrete, that is nothing but FCK is 20, Fe415 steel ಅಂದ್ರೆ FY value is 415, slenderness ratio L/D value ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾನೆ L/D value ನೋಡೋಣ. ಸಿ ವೆರಿ ಫಸ್ಟ್ ಏನ್ ಮಾಡಬೇಕು, ಡೈಮೆನ್ಷನ್ಸ್ ಫಸ್ಟ್ ಏನ್ ಮಾಡಬೇಕು, ಎಫೆಕ್ಟಿವ್ ಡೆಪ್ತ್ D is equals to L/30 ಮಾಡಿದ್ದಾರೆ. L is nothing but 4000, that is 133. So 133 ಇದೆ. So we are providing 125. ಸೊ ಈಗ 125 ಎಫೆಕ್ಟಿವ್ ಡೆಪ್ತ್ ಅಂತ ನಾವು ತಗೊಂಡ್ರೆ ಓವರ್ ಆಲ್ ಡೆಪ್ತ್ ಏನಾಗುತ್ತೆ, D ಪ್ಲಸ್ ಎಫೆಕ್ಟಿವ್ ಡೆಪ್ತ್ ಪ್ಲಸ್ ಕವರ್ ಪ್ಲಸ್ ಡಯಾಮೀಟರ್. ಸೊ ಕವರ್ 10 mm 20 mm ಕವರ್ ತಗೊಳ್ಳೋಣ, ಡೈ ಆಫ್ ಬಾರ್ 10 mm ತಗೊಳ್ಳೋಣ. ಸೊ ಇದೆರಡನ್ನು ಆಡ್ ಮಾಡಿದ್ರೆ 20 ಪ್ಲಸ್ 10/2 ಅಂದ್ರೆ 150. therefore ಓವರ್ ಆಲ್ ಡೆಪ್ತ್ ಕ್ಯಾಪಿಟಲ್ D is 150. ಸೊ ಇದು ಜನರಲ್, ನೀವೆಲ್ಲದ್ರಲ್ಲೂ ಸೇಮ್ ಇದನ್ನೇ ಮಾಡೋದು. ನೆಕ್ಸ್ಟ್ ಲೀಸ್ಟ್ ಆಫ್ ದ ಫಾಲೋಯಿಂಗ್. ಸೊ ಎಫೆಕ್ಟಿವ್ ಲೆಂತ್ ಅಲ್ಲಿ 2 ತರ ಬರುತ್ತೆ. ಒಂದು ಸೆಂಟರ್ ಟು ಸೆಂಟರ್ ಸಪೋರ್ಟ್ಸ್ 4 ಮೀಟರ್ ಇದೆ. ನೆಕ್ಸ್ಟ್ ಕ್ಲಿಯರ್ ಸ್ಪ್ಯಾನ್ 4 ಇದೆ. ಅದರದ್ದು ಸ್ಪ್ಯಾನ್ ಏನು ಸಪೋರ್ಟ್ಸ್ ಏನಿದೆ ಅದರಲ್ಲಿ 230 mm ವೈಡ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಸ್ಪ್ಯಾನ್ ಸೆಂಟರ್ ಟು ಸೆಂಟರ್ ಸ್ಲ್ಯಾಬ್ ಅಲ್ಲಿ ನಿಮ್ಗೆ 230 mm ಬೀಮ್ ಮೇಲೆ ರೆಸ್ಟ್ ಆಗಿದೆ. ಸೊ 230 ನಲ್ಲಿ ಹಾಫ್ ಒಂದ್ ಸೈಡ್, 230 ನಲ್ಲಿ ಹಾಫ್ ಒಂದ್ ಸೈಡ್ ಹೋದ್ರೆ ಸೊ ಬೇರಿಂಗ್ ಬೈ 2 ಆರ್ ಬೇರಿಂಗ್ ಬೈ 2 ಪ್ಲಸ್ ಬೇರಿಂಗ್ ಬೈ 2 ಅಥವಾ ಅದನ್ನ ಮೈನಸ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬೇರಿಂಗ್ ಮೈನಸ್ ಆಗುತ್ತೆ 3.77. therefore L is clear span is equals to L plus D1 ಬರುತ್ತೆ. D ಅಂದ್ರೆ ಏನು, ಎಫೆಕ್ಟಿವ್ ಡೆಪ್ತ್. ಅದನ್ನ ಮಾಡಿದ್ರೆ 3.895, ದಟ್ ಈಸ್ ನಥಿಂಗ್ ಬಟ್ 3.9 ಅಂತ ಮಾಡ್ಕೊಂಡಿದ್ದೀವಿ. ಸೊ ಇದು ಲೆಂತ್ ಮತ್ತೆ ಡೆಪ್ತ್ ಆಯ್ತು. ನೆಕ್ಸ್ಟ್ ವಿ ಗೋ ಫಾರ್ ಲೋಡ್ ಕ್ಯಾಲ್ಕುಲೇಷನ್ಸ್. ಲೋಡ್ಸ್ ಅಲ್ಲಿ ಫಸ್ಟ್ ಸೆಲ್ಫ್ ವೇಟ್ ಗೆ ಡೆಡ್ ಲೋಡ್ ಅಲ್ಲಿ ಸೆಲ್ಫ್ ವೇಟ್ ಓವರ್ ಆಲ್ ಡೆಪ್ತ್ ಎಷ್ಟಿದೆ 0.15 into 1 into 25. 1 is for unit length, 25 is for density of concrete. We'll get 3.75 kilonewton per meter. Floor finish value ಕೊಟ್ಟಿದ್ದಾರೆ 1 kilonewton per meter ಅಂತ. ನೆಕ್ಸ್ಟ್ ಇದೆರಡನ್ನು ಟೋಟಲ್ ಮಾಡಿದ್ರೆ ನಮಗೆ 4.75
ಟೋಟಲ್ ಡೆಡ್ ಲೋಡ್ ಬರೋದು. ನೆಕ್ಸ್ಟ್ ಏನ್ ಮಾಡಬೇಕು, ಫ್ಯಾಕ್ಟರ್ಡ್ ಡೆಡ್ ಲೋಡ್ ಮಾಡಬೇಕು. ಫ್ಯಾಕ್ಟರ್ಡ್ ಅಂದ್ರೆ 1.5 ಟೈಮ್ಸ್ ಆಫ್ ಡಬ್ಲ್ಯೂ. 1.5 ಟೈಮ್ 4.75 into 1.5 that is 7.13 kilonewton meter. This is the factored total dead load. Next live load. Live load value ಅವರೇ ಕೊಟ್ಟಿದ್ದಾರೆ 4 kilonewton per meter square. ಸೊ ಇದರಲ್ಲಿ ಫ್ಯಾಕ್ಟರ್ಡ್ ಲೈವ್ ಲೋಡ್ ಏನ್ ಮಾಡಬೇಕು, 4 into 1.5 ಮಾಡಿದ್ರೆ ಫ್ಯಾಕ್ಟರ್ಡ್ ಲೈವ್ ಲೋಡ್ ಸಿಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 6 kilonewton per meter. ಸೊ ಇದು ಲೋಡ್ ಕ್ಯಾಲ್ಕುಲೇಷನ್ ಆಯ್ತು. ನೆಕ್ಸ್ಟ್ ಮೂವ್ಮೆಂಟ್ ಕ್ಯಾಲ್ಕುಲೇಷನ್. ಮೂವ್ಮೆಂಟ್ ಕ್ಯಾಲ್ಕುಲೇಷನ್ಗೆ ನಾವು ಫಸ್ಟೇ ಓದ್ದಂಗೆ MU is equals to alpha x into W dead load into L square, alpha y into W live load into L square. ಇದರಲ್ಲಿ alpha x alpha y ಡಿಪೆಂಡಿಂಗ್ ಆನ್ ದ ಎಂಡ್ ಕಂಡೀಷನ್ಸ್ ವೇರಿ ಆಗುತ್ತೆ. ಡೆಡ್ ಲೋಡ್ ಲೈವ್ ಲೋಡ್ ವ್ಯಾಲ್ಯೂ ಫಿಕ್ಸ್ ಇರುತ್ತೆ. ಸೊ ಫಸ್ಟ್ ಕಂಡೀಷನ್ ಏನ್ ನಮ್ದು, ಬೆಂಡಿಂಗ್ ಮೂವ್ಮೆಂಟ್ ಅಟ್ ಮಿಡಲ್ ಆಫ್ ಎಂಡ್ ಸ್ಪ್ಯಾನ್. ಬೆಂಡಿಂಗ್ ಫಸ್ಟ್ ಕಂಡೀಷನ್ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಮಿಡಲ್ ಆಫ್ ಎಂಡ್ ಸ್ಪ್ಯಾನ್ ಏನ್ ಬರುತ್ತೆ, 1/12 1/10 alpha x alpha y 1/12 into W ಡೆಡ್ ಲೋಡ್ 7.13 ಇದೆ. ಏನುತ್ತೆ ಎಫೆಕ್ಟಿವ್ ಲೆಂತ್ 3.895 3.9 ಅಂತ ತಗೊಂಡಿದ್ದೀವಿ into L square ಪ್ಲಸ್ 1/10 into 6 into 3.9 ಅಂದ್ರೆ L square. ಸೊ ಇದನ್ನ ಮಾಡಿದ್ರೆ 18.16 kilonewton meter. ಇದು ಮೂವ್ಮೆಂಟ್. ನೆಕ್ಸ್ಟ್ ಬಂದು ಸೇಮ್ ಈಕ್ವೇಶನ್ ಅಟ್ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಮಿಡಲ್ ಆಫ್ ಇಂಟೀರಿಯರ್ ಸ್ಪ್ಯಾನ್. ಇಂಟೀರಿಯರ್ ಸ್ಪ್ಯಾನ್ ಮಿಡಲ್ ತಗೊಳ್ಬೇಕು. ಅದು ವ್ಯಾಲ್ಯೂ 1/16 alpha x 1/16 alpha y 1/12. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 14.38 ಬರುತ್ತೆ. ಸೊ ಇದು ಎರಡು ಪಾಸಿಟಿವ್ ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಇದಾಗುತ್ತೆ. ನೆಕ್ಸ್ಟ್ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಸಪೋರ್ಟ್ ನೆಕ್ಸ್ಟ್ ಟು ದ ಎಂಡ್ ಸಪೋರ್ಟ್. ಈ ಕಂಡೀಷನ್ ಬಂದ್ರೆ ನಮ್ಗೆ ಏನ್ ಬರುತ್ತೆ, alpha x -1/10 alpha y -1/9. ಸೊ ಇದನ್ನ ಮಾಡಿ ಡೆಡ್ ಲೋಡ್ ಲೈವ್ ಲೋಡ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ 20.98 -20.98 kilonewton meter. ಸೊ ಮೈನಸ್ ಅದನ್ನ ನೆಗೆಟಿವ್ ಅಂತ ಹಾಗೆ ಇರೋಣ, ಬಟ್ ವ್ಯಾಲ್ಯೂ 20.98. ನೆಕ್ಸ್ಟ್ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಅದರ್ ಇಂಟರ್ಮೀಡಿಯೇಟ್ ಸಪೋರ್ಟ್. ಸೊ ಇದಕ್ಕೆ alpha x alpha y ಏನ್ ಬರುತ್ತೆ, 1/12 -1/9 ಎರಡು ಮೈನಸ್ ಅಲ್ಲಿ ಬರುತ್ತೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ 19.17 kilonewton meter ಬರುತ್ತೆ. ಸೊ ಇದರಲ್ಲಿ ನಾನು ಹೇಳಿದಾಗೆ ಎರಡು ಪಾಸಿಟಿವ್ ಬಲ್ ಬರುತ್ತೆ, ಎರಡು ನೆಗೆಟಿವ್ ಅಲ್ಲಿ ಬರುತ್ತೆ. ಪಾಸಿಟಿವ್ ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ 18.16 ಆಗುತ್ತೆ, ನೆಗೆಟಿವ್ ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಇದಾಗುತ್ತೆ. ಬಟ್ ಇನ್ನೊಂದು ನೋಡಿ, ನಮ್ಮ ನೆಗೆಟಿವ್ ಅಲ್ಲಿ ಸೆಕೆಂಡ್ ವ್ಯಾಲ್ಯೂ ಸೆಕೆಂಡ್ ಹೈಯೆಸ್ಟ್ ವ್ಯಾಲ್ಯೂ ಪಾಸಿಟಿವ್ ಗಿಂತನೂ ಕಡಿಮೆ ಜಾಸ್ತಿ ಇದೆ. ಬಟ್ ಸ್ಟಿಲ್ ನಾವು ಇದನ್ನೇ ತಗೊಳ್ಬೇಕು. ಯಾಕೆ ಅಂದ್ರೆ ಪಾಸಿಟಿವ್ ಮೂವ್ಮೆಂಟ್ ಒಂದು ಡೈರೆಕ್ಷನ್ ಅಲ್ಲಿ ಇರುತ್ತೆ, ನೆಗೆಟಿವ್ ಮೂವ್ಮೆಂಟ್ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಪಾಸಿಟಿವ್ ಅಲ್ಲಿ ಹೈಯೆಸ್ಟ್ ಏನಿದೆಯಲ್ಲ ಅದನ್ನ ತಗೊಳ್ಬೇಕು, ನೆಗೆಟಿವ್ ಅಲ್ಲಿ ಯಾವ್ದು ಹೈಯೆಸ್ಟ್ ಇದೆಯಲ್ಲ ಅದನ್ನ ಸಪರೇಟ್ ಆಗಿ ತಗೊಳ್ಬೇಕು. ಸೊ ಇದರಲ್ಲಿ ಡಿಸೈನ್ ಮೂವ್ಮೆಂಟ್ ನಾವು ತಗೊಳ್ಬೇಕಾಗಿರೋದು 20.98. ಸೊ ನಮ್ಗೆ ಇದೆಷ್ಟು ನಾಲ್ಕು ವ್ಯಾಲ್ಯೂ ಬಂದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ಬರೋದು ಡೆಪ್ತ್ ಚೆಕ್. ಸೊ ಈ ಡೆಪ್ತ್ ಚೆಕ್ ಅಲ್ಲಿ ಏನು ಫಸ್ಟ್ ಬರೋದು ನಮಗೆ Fe415 ಸ್ಟೀಲ್ಗೆ MU is equals to 0.138 FCK BD square. ಸೊ ಅದರಲ್ಲಿ ಡಿ ನ ನಾವು ಈ ಕಡೆ ತಗೊಂಡ್ರೆ √MU/FCK/B. ಸೊ ಇದರಲ್ಲಿ MU ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ ತಗೊಂಡಿದ್ದೀವಿ 20.98 into 10⁶ divided by 0.138 into FCK ಅಲ್ಲಿ 20 ಬರಬೇಕು into 1000 ವ್ಯಾಲ್ಯೂ ನಮಗೆ 87.19 ಬರುತ್ತೆ. ಇದೊಂದು ಚೇಂಜ್ ಮಾಡ್ಕೊಳ್ಬೇಕು. ದಟ್ ಈಸ್ ಲೆಸ್ ದೆನ್ 125. ನಾವು ಅಸ್ಯೂಮ್ ಮಾಡ್ಕೊಂಡ್ರೆ ಡೆಪ್ತ್ 125 ಇದೆ. ಸೊ ಅದಕ್ಕಿಂತನೂ ಕಡಿಮೆ ಬರುತ್ತೆ. ಹೆನ್ಸ್ ಡಿಸೈನ್ ಇಸ್ ಸೇಫ್. ಸೊ ಒಂದ್ಸರಿ ಡೆಪ್ತ್ ಸೇಫ್ ಆದ್ಮೇಲೆ ನೆಕ್ಸ್ಟ್ ಬರೋದು ರಿಇನ್ಫೋರ್ಸ್ಮೆಂಟ್ ಕ್ಯಾಲ್ಕುಲೇಷನ್ಸ್. ನಾನು ಫಸ್ಟೇ ಹೇಳಿದ್ದೀನಿ, ರಿಇನ್ಫೋರ್ಸ್ಮೆಂಟ್ ಕ್ಯಾಲ್ಕುಲೇಷನ್ ಎರಡು ಮೆಥಡ್ ಇದೆ. ಲಾಸ್ಟ್ ಕ್ಲಾಸಲ್ಲಿ ನೋಡೋದು ಒಂದು ಮೆಥಡ್, ಈ ಕ್ಲಾಸಲ್ಲಿ ಇನ್ನೊಂದು ಮೆಥಡ್ ನೋಡಿ. ಇದು ಏನು SP16 ಮೆಥಡ್ ಅಂತೀವಿ. ಇದರಲ್ಲಿ ಫಾರ್ ಮ್ಯಾಕ್ಸಿಮಮ್ ಬೆಂಡಿಂಗ್ ನೆಗೆಟಿವ್ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ MU/BD ಸ್ಕ್ವೇರ್. ಇದರಲ್ಲಿ ಈ MU ನಲ್ಲಿ ಮ್ಯಾಕ್ಸಿಮಮ್ ಮೂವ್ಮೆಂಟ್ MU ಡಿವೈಡ್ ಬೈ B ಅಂದ್ರೆ 1000 ಡೆಪ್ತ್ 120 ಸ್ಕ್ವೇರ್ ಮಾಡಿ ಇದನ್ನ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ವ್ಯಾಲ್ಯೂ ಬರುತ್ತೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾಗೆ ಕ್ಯಾಲ್ಕುಲೇಷನ್ ಮಾಡಬೇಕಿದ್ರೆ ಹುಷಾರಾಗಿ ಮಾಡಬೇಕು, ಮತ್ತೆ ಬ್ರಾಕೆಟ್ಸ್ ಯೂಸ್ ಮಾಡಬೇಕು. ನೀವು ಸುಮ್ಮನೆ ಎಲ್ಲಾನು ಕ್ಯಾಲ್ಸಿನಲ್ಲಿ ಹೊಡ್ಕೊಂಡು ಹೋದ್ರೆ ಬೇರೆನೇ ವ್ಯಾಲ್ಯೂ ಬಂದ್ಬಿಡುತ್ತೆ. ತುಂಬಾ ಒಂದೊಂದನ್ನು ಎಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್
ಏನೇ ಚೇಂಜ್ ಆದ್ರೂ ಬ್ರಾಕೆಟ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಬರುತ್ತೆ. ಸೊ ಈ 1 mu/BD² ವ್ಯಾಲ್ಯೂಗೆ ನಾವು SP16 ಅಲ್ಲಿ ಟೇಬಲ್ 2 ನಲ್ಲಿ PT ವ್ಯಾಲ್ಯೂ ನೋಡ್ಬೇಕು. ಟೇಬಲ್ 2 ಹೋದ್ರೆ ನಮಗೆ PT ವ್ಯಾಲ್ಯೂ ಸಿಗುತ್ತೆ. 0.134ಗೆ FCK20 FE415ಗೆ PT ನಮಗೆ 0.405 ವ್ಯಾಲ್ಯೂ ಬರುತ್ತೆ. ಇದು ನಮ್ಮ PT ಗೊತ್ತಾದ್ರೆ ಏನ್ ಮಾಡಬೇಕು, PT ಇಂದ AST ಏನು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ರೆ PT is equals to 100 AST/BD. ಸೊ ಈಗ ನಮ್ಗೆ AST ಬೇಕು, PT ಗೊತ್ತಿದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಈಕ್ವೇಶನ್ ಏನಿದೆ, AST is equals to PT/BD. ಸೊ ಇದನ್ನ ನಮ್ಗೆ AST ಬೇಕಿರೋದ್ರಿಂದ ಇದನ್ನ PT is equals to 100 AST/BD ನ ಈಕ್ವೇಶನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈ ಈಕ್ವೇಶನ್ ಬರುತ್ತೆ. ಸೊ PT ವ್ಯಾಲ್ಯೂ ನಮಗೆ ಗೊತ್ತು, B ಮತ್ತೆ D ವ್ಯಾಲ್ಯೂ ಗೊತ್ತು, ಡಿವೈಡ್ ಬೈ 100 ಹಾಕಿದ್ರೆ ನಮ್ಗೆ ಏನ್ ಸಿಗುತ್ತೆ, ನಮ್ಮ AST ವ್ಯಾಲ್ಯೂ ಸಿಗುತ್ತೆ 506 mm² ಬರುತ್ತೆ. ಸೊ ಈ 506 mm² ಓಕೆನಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂದ್ರೆ ಒಂದ್ಸರಿ ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಚೆಕ್ ಮಾಡಬೇಕು. ಈ ನಮ್ಮ ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಈಕ್ವೇಶನ್, ಡಿಸ್ಟ್ರಿಬ್ಯೂಷನ್ ರಿಇನ್ಫೋರ್ಸ್ಮೆಂಟ್ ಈಕ್ವೇಶನ್ ಎರಡು ಸೇಮ್. ಫಾರ್ FE415 steel 0.12% ಆಫ್ BD, ಫಾರ್ FE250 steel 0.15% ಆಫ್ BD. ಇದನ್ನ ನಾವು 1 ಸ್ಲ್ಯಾಬ್ ಅಲ್ಲೇ ನೋಡಿದ್ದೀವಿ. ಸೇಮ್ ಈಕ್ವೇಶನ್ಸ್ ನ ಇಲ್ಲಿ ಯೂಸ್ ಮಾಡಿ 0.12% ಅಂದ್ರೆ 0.12/100 ಇಂಟು B ಅಂದ್ರೆ 1000, D ಅಂದ್ರೆ ನೋಡಿ ಇಲ್ಲೆಲ್ಲ ಸ್ಮಾಲ್ d ಯೂಸ್ ಮಾಡಿದ್ವಿ, ಬಟ್ ಇಲ್ಲಿ ಓವರ್ ಆಲ್ ಡೆಪ್ತ್ ನ ಯೂಸ್ ಮಾಡಬೇಕು. ಯಾಕೆಂದ್ರೆ ಓವರ್ ಆಲ್ ಡೆಪ್ತ್ ಅಲ್ಲಿ ನಾವು ಎಷ್ಟನ್ನು ಕೊಡಬೇಕು ಅನ್ನೋದನ್ನ ಅದ್ರ ಮೇಲೆ ನಮ್ಮ ಪರ್ಸೆಂಟೇಜ್ ಫಿಕ್ಸ್ ಆಗೋದು 0.12%. ಸೊ ಓವರ್ ಆಲ್ ಡೆಪ್ತ್ 150 ಇದೆ, ಇದಕ್ಕೆ ಎಷ್ಟು ಬರುತ್ತೆ 180. ಸೊ ನಮ್ಮ ಆಕ್ಚುಯಲ್ ರಿಕ್ವೈರ್ಡ್ ರಿಇನ್ಫೋರ್ಸ್ಮೆಂಟ್ ಗಿಂತ ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಕಡಿಮೆ ಇರಬೇಕು. ಸಪೋಸ್ ನಮ್ಮ ರಿಕ್ವೈರ್ಡ್ ರಿಇನ್ಫೋರ್ಸ್ಮೆಂಟ್ ಕಡಿಮೆ ಇದ್ದು ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಜಾಸ್ತಿ ಇದ್ರೆ ನಾವು ಅಲ್ಲಿ ಯಾವ್ದು ಜಾಸ್ತಿ ಇರುತ್ತಲ್ಲ ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಅದನ್ನೇ ಪ್ರೊವೈಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಮ್ಮ ರಿಕ್ವೈರ್ಡ್ AST ಕಡಿಮೆ ಬಂದ್ರೆ. ಬಟ್ ಇಲ್ಲಿ ನೋ ಪ್ರಾಬ್ಲಮ್, ನಮ್ಮ AST ಜಾಸ್ತಿನೇ ಇದೆ. ವಿ ಗೋ ಫಾರ್ 506 mm². ಇದು ನೆಗೆಟಿವ್ ಆಯ್ತು. ನೆಕ್ಸ್ಟ್ ಪಾಸಿಟಿವ್ ಮೂಮೆಂಟ್, ಸೇಮ್ ಈಕ್ವೇಶನ್ mu/BD². mu ವ್ಯಾಲ್ಯೂ ಮಾತ್ರ ಅಲ್ಲಿ 20.98 ಇತ್ತು, ಇಲ್ಲಿ 18.16 ಇಂಟು 10⁶ ಡಿವೈಡ್ ಬೈ BD². B ಮತ್ತೆ D ಹಾಕಿದ್ರೆ ಇಲ್ಲಿ 1.16, ಇಲ್ಲಿ ಎಷ್ಟಿತ್ತು 1.34 ಇತ್ತು, ಇಲ್ಲಿ 1.16. ಸೇಮ್ ಪೇಜ್ ಅಲ್ಲಿ ಸೇಮ್ ಟೇಬಲ್ ನಲ್ಲಿ SP16 ಅಲ್ಲಿ ಟೇಬಲ್ 2 PT ವ್ಯಾಲ್ಯೂ ನೋಡಬೇಕು. ಫಾರ್ mu is equals to 1.16ಗೆ FE250 FE415 ಮತ್ತೆ M20 ವ್ಯಾಲ್ಯೂಗೆ ನೋಡಿದ್ರೆ FCK20 FY415ಗೆ PT ನಮ್ಗೆ ಎಷ್ಟು ಬರುತ್ತೆ 0.344. ಇಲ್ಲಿ ಎಷ್ಟಿತ್ತು, ಇಲ್ಲಿ ನಮ್ಗೆ 0.405 ಬಂದಿತ್ತು, ಈಗ ನಾವು 0.344, ಸ್ವಲ್ಪ ಕಮ್ಮಿ ಆಯ್ತು. ಯಾಕೆ, ನಮ್ಮ MU ಮೂವ್ಮೆಂಟ್ ಕಡಿಮೆ ಆಯ್ತು. ಮೂವ್ಮೆಂಟ್ ಕಡಿಮೆ ಆದ್ರೆ ನಮ್ಮ PT ಕಡಿಮೆ ಆಗುತ್ತೆ, PT ಕಡಿಮೆ ಆದ್ರೆ ASTನೂ ಕಡಿಮೆ ಆಗುತ್ತೆ. ASTಗೆ ಅಗೇನ್ ನಾವು ಲಾಸ್ಟ್ ಮಾಡಿದ ಈಕ್ವೇಶನ್ PT/BD/100. ಸೊ PT ಎಷ್ಟಿದೆ 0.344 ಇಂಟು B ಅಂದ್ರೆ 1000 ಇಂಟು 125 ಡಿವೈಡ್ ಬೈ 100 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 430 mm². ಸೊ ಅಗೇನ್ ನಾನು ಹೇಳಿದಾಗೆ ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಮಾಡಬೇಕು. ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ಗೆ ನಾವು ಇಲ್ಲಿ ಆಲ್ರೆಡಿ ಮಾಡಿದ್ವಿ. ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ಗೆ ಎಷ್ಟು ಬರುತ್ತೆ 180, 0.12% ಆಫ್ BD, ದಟ್ ಈಸ್ 180. ಸೊ ಇದು ನಮ್ಮ ರಿಕ್ವೈರ್ಡ್ ನೆಗೆಟಿವ್ ಪಾಸಿಟಿವ್ ಬೆಂಡಿಂಗ್ ಮೂವ್ಮೆಂಟ್ಗೆ ರಿಇನ್ಫೋರ್ಸ್ಮೆಂಟ್ 430 ಇದೆ. ದೇರ್ಫೋರ್ ಓಕೆ. ಸೊ ಈಗ ಏನ್ ಮಾಡಬೇಕು ನಾವು, ಅದಕ್ಕೆ ಸ್ಪೇಸಿಂಗ್, ಎರಡೂ ರಿಇನ್ಫೋರ್ಸ್ಮೆಂಟ್ ಓಕೆ ಅಂದ್ಮೇಲೆ ನೆಕ್ಸ್ಟ್ ಸ್ಪೇಸಿಂಗ್. ಸೊ ನಾವೇನ್ ಮಾಡಬೇಕು, ಸ್ಪೇಸಿಂಗ್ ಆಫ್ 10 mm ಡಯಾಬಾರ್ಸ್. ಸೊ ಸ್ಪೇಸಿಂಗ್ ಈಗ ಈಕ್ವೇಶನ್ ಏನು, ಸ್ಮಾಲ್ AST/AST ಇಂಟು 1000, ಸ್ಮಾಲ್ AST ಡಿವೈಡ್ ಬೈ ರಿಕ್ವೈರ್ಡ್ AST ಇಂಟು 1000. ಸ್ಮಾಲ್ AST ಏನಿದೆ, we are providing 5 into 10^² into divided by AST, that is 430 into 1000 will get 182.65 mm. So 182.65 at mid span ಅಂತ ಬಂದಾಗ ಏನ್ ಮಾಡಬೇಕು ನಾವು, ಇಲ್ಲಿ ರಿಕ್ವೈರ್ಡ್ ಗಿಂತ ನಾವು ಕಡಿಮೆ ಪ್ರೊವೈಡ್ ಮಾಡಬೇಕು. ಯಾಕೆ, ಸಪೋಸ್ ಇದನ್ನ ನೆಕ್ಸ್ಟ್ ಫಿಗರ್ ಎಲ್ಲಾದ್ರಲ್ಲೂ ಏನ್ ಮಾಡ್ತೀವಿ ನಾವು, ನೆಕ್ಸ್ಟ್ ಹೈಯರ್ ವ್ಯಾಲ್ಯೂಗೆ ಅಥವಾ ನೆಕ್ಸ್ಟ್ ವ್ಯಾಲ್ಯೂಗೆ ರೌಂಡ್ ಅಪ್ ಮಾಡ್ತೀವಿ. ಇಲ್ಲಿ ನಾವು ನೆಕ್ಸ್ಟ್ 82.65 ನಾವು ಪ್ರಾಕ್ಟಿಕಲಿ ಸೈಟ್ ಅಲ್ಲಿ ಪ್ರೊವೈಡ್ ಮಾಡೋದು ಕಷ್ಟ ಆಗುತ್ತೆ. ಪ್ರೊವೈಡ್ ಮಾಡಬೇಕಂದ್ರೆ ಲೇಬರ್ಸ್ ವೇರಿ ಮಾಡ್ತಾರೆ. ಅದಕ್ಕೆ ಏನ್ ಮಾಡಬೇಕು, ಒಂದು ಸ್ಟ್ಯಾಂಡರ್ಡ್ ಡೈಮೆನ್ಷನ್ 180 ಆ ತರ ಕೊಟ್ರೆ ಏನ್ ಮಾಡ್ತಾರೆ, ಈಸಿಯಾಗಿ ಫಿಕ್ಸ್ ಮಾಡ್ಕೊಂಡು ವರ್ಕ್ ಆಗೋದಕ್ಕೆ ಈಸಿ ಆಗುತ್ತೆ.
ಬಟ್ ಇಲ್ಲಿ 182.65ಗೆ 185 ಮಾಡೋಕ್ಕಾಗಲ್ಲ. 85 ಮಾಡಿದ್ರೆ ಏನಾಗುತ್ತೆ, ಸ್ಪೇಸಿಂಗ್ ಇನ್ನೂ ದೂರ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಏನ್ ಮಾಡಬೇಕು, ಸ್ಪೇಸಿಂಗ್ ವಿಚಾರದಲ್ಲಿ ಮಾತ್ರ ನಾವೇನ್ ಮಾಡಬೇಕು, ಇರೋ ವ್ಯಾಲ್ಯೂಗಿಂತಲೂ ಕಡಿಮೆ ಪ್ರೊವೈಡ್ ಮಾಡಬೇಕು. ಸೊ ನಾವೆಷ್ಟು ಪ್ರೊವೈಡ್ ಮಾಡೋಣ, 180 ಪ್ರೊವೈಡ್ ಮಾಡೋಣ. ಮತ್ತೆ ಈ ಸ್ಪೇಸಿಂಗಿಗೆ ಇಕ್ವೇಶನ್ಸ್ ಇದೆ, criteria, minimum, maximum. But for maximum spacing is 3 times of d. 3 times of d is 3 into d is nothing but 125. That is 375 or 300. ಇದೆರಡರಲ್ಲಿ ಯಾವ್ದು ಲೆಸ್ ಬರುತ್ತೆ ಅದು. ಸೊ ನಮಗೆ ಇದೆರಡರಲ್ಲಿ ಲೆಸ್ ಬರೋದು 300. So we go for 300. Therefore, provide 10 mm dia bars at 180 mm center to center at mid span bending of the bar. ಸೊ ಎಷ್ಟು ಅಲ್ಲಿ 180 ತಗೊಂಡಿದೆ ಬಂದಿದೆ, 3D ಅಂದ್ರೆ 375 ಬರುತ್ತೆ, ಅಥವಾ ಇನ್ನೊಂದು 300. ಇದು ಮೂರಲ್ಲಿ ಯಾವ್ದು ಲೀಸ್ಟ್ ಬರುತ್ತೆ ಅದು ಕೊಡಬೇಕು. ಸೊ ವಿ ಆರ್ ಪ್ರೊವೈಡಿಂಗ್ 180 mm. Therefore, area of steel available at support. ಸೊ ಸಪೋರ್ಟ್ಗೆ ಬಂದಾಗ 10 mm dia bars at 360 mm center to center plus 10 mm dia bars at 360 mm center to center. ಎರಡು ಕಡೆ ಸಪೋರ್ಟ್ಸ್ ಅಲ್ಲಿ ಕೊಡ್ತೀವಿ ಅಂದಾಗ ಇದಕ್ಕೆ ನಾವೇನ್ ಮಾಡಬೇಕು, AST ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 10 mm dia bars ಅಂದ್ರೆ AST of steel available ಎಷ್ಟು ಸಿಗುತ್ತೆ ಅನ್ನೋದಕ್ಕೆ ಸ್ಮಾಲ್ AST by AST. ಸರಿ, ಸ್ಮಾಲ್ AST by ಸ್ಪೇಸಿಂಗ್. ಸೊ ನಮ್ಮ ಸ್ಪೇಸಿಂಗ್ ಈಕ್ವೇಶನ್ ಏನು, ಸ್ಮಾಲ್ AST by AST. ಸೊ ಇಲ್ಲಿ ನಮ್ಗೆ ಸ್ಪೇಸಿಂಗ್ 360 ಅಂತ ತಗೊಂಡಿದ್ವಿ. 360 ಸೈಡ್ ಈಗ AST ಈ ಕಡೆ ಹೋದ್ರೆ ಸ್ಪೇಸಿಂಗ್ ಇಲ್ಲಿ ಹಾಕೊಂಡ್ರೆ 5 into 10 square by 4 into 360 into 1000 ಎರಡು ಕಡೆ ಪ್ರೊವೈಡ್ ಮಾಡಿದ್ವಿ 10 mm ಎರಡು ಸೈಡ್. ಸೊ ಇಂಟು 2 ಹಾಕೊಂಡ್ರೆ ಎಷ್ಟು ಬರುತ್ತೆ, 436. ಬಟ್ ನಮಗೆ ಇರೋ ರಿಇನ್ಫೋರ್ಸ್ಮೆಂಟ್ ಎಷ್ಟು, ನೆಗೆಟಿವ್ ಮೂವ್ಮೆಂಟ್ಗೆ we have got 506 mm². ಸೊ ಈಗ ಏನ್ ಮಾಡ್ಬೇಕು ನಾವು ಇದರಲ್ಲಿ, ಈ 506 ಅಲ್ಲಿ ನಮ್ಮ ಸ್ಟೀಲ್ ಅವೈಲೇಬಲ್ ಸಪೋರ್ಟ್ ಅಲ್ಲಿ ಏನಿದೆಯಲ್ಲ ಏರಿಯಾ ಆಫ್ ಸ್ಟೀಲ್ ಅದನ್ನ ಮೈನಸ್ ಮಾಡಬೇಕು. 506 minus 436 that is 70 mm². ಈ 70 mm²ಗೆ ನಾವು ಯಾವ ರಿಇನ್ಫೋರ್ಸ್ಮೆಂಟ್, ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಅಲ್ಲಿ ಸ್ಪೇಸಿಂಗ್ ಆಫ್ ಅಡಿಷನಲ್ 8 mm ಡಯಾಡ್ ಸಪೋರ್ಟ್. ನಮ್ಮ ಮೇನ್ ರಿಇನ್ಫೋರ್ಸ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಅಲ್ಲದೇನೆ ಇದು ಅಡಿಷನಲ್ ರಿಇನ್ಫೋರ್ಸ್ಮೆಂಟ್ ನ ಟಾಪ್ ಅಲ್ಲಿ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ದಟ್ ಈಸ್ 8 mm dia bars at ಏನು ಸೇಮ್ ಈಕ್ವೇಶನ್, ಸ್ಮಾಲ್ AST by AST into 1000. ಸ್ಮಾಲ್ AST ಅಂದ್ರೆ we are going for 8 mm dia bars, 5 into 8 square by 4 divided by AST ಇಲ್ಲಿ 70 ಇದೆ into 1000 we are getting 718 mm. ಸೊ ಇದು ಅಡಿಷನಲ್ ರಿಇನ್ಫೋರ್ಸ್ಮೆಂಟ್ ಇರೋದ್ರಿಂದ ಇದು ನಿಮ್ಮ ನಾರ್ಮಲ್ ಸ್ಪೇಸಿಂಗ್ ಏನ್ ಬೇಕಿಲ್ಲ, ಇದು ತುಂಬಾ ಲಾಂಗರ್ ಸ್ಪ್ಯಾನ್ ಅಲ್ಲಿ ಒಂದೊಂದನ್ನ ಲಾಂಗರ್ ಸ್ಪೇಸಿಂಗ್ ಅಲ್ಲಿ ಇದನ್ನ ಕೊಡಬೇಕಾಗುತ್ತೆ. ಸೊ 718 ಅಂದ್ರೆ we make it 710 or we can go for 700. Provide additional 8 mm dia bars at 710 mm center to center at supports, or we can go for 700 center to center. Either 10 mm is nothing but 1 centimeter ನಾವು ವೇರಿ ಮಾಡಿ ಏನಂತ ಡಿಫರೆನ್ಸ್ ಬರಲ್ಲ ಸೈಟ್ ಅಲ್ಲಿ. ಮ್ಯಾನ್ಯಲ್ ಎರರ್ಸ್ ಅಲ್ಲದೆ ಅಷ್ಟು ನಮಗೆ ಡಿಫರೆನ್ಸ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ರಿಇನ್ಫೋರ್ಸ್ಮೆಂಟ್. ಸೊ ಡಿಸ್ಟ್ರಿಬ್ಯೂಷನ್ ರಿಇನ್ಫೋರ್ಸ್ಮೆಂಟ್ ಮತ್ತೆ ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಎರಡು ಸೇಮ್. ನನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ಹಾಗೆ ಡಿಸ್ಟ್ರಿಬ್ಯೂಷನ್ ರಿಇನ್ಫೋರ್ಸ್ಮೆಂಟ್ 0.12% ಆಫ್ BD ಫಾರ್ FE 415 ಸ್ಟೀಲ್ಗೆ, 0.15% ಆಫ್ BD ಫಾರ್ FE 250. ಸೊ 0.12% ಆಫ್ BD ಇಂಟು D ಓವರ್ ಆಲ್ ಡೆಪ್ತ್ ತಗೊಳ್ಬೇಕು 180. ಅರ್ಲಿಯರ್ ಬಂದಿದೆ. ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಅಂಡ್ ಡಿಸ್ಟ್ರಿಬ್ಯೂಷನ್ ರಿಇನ್ಫೋರ್ಸ್ಮೆಂಟ್ ಎರಡು ಸೇಮ್. ಸೊ ಇದಕ್ಕೆ we are assuming 8 mm dia bars ಅನ್ಕೊಳ್ಳೋಣ. ಈ 8 mm dia barsಗೆ ಸ್ಮಾಲ್ AST by AST into 1000, 5 into 8 square by 4 divided by 180 into 1000, that is 279.25 mm. ಸೊ ಇದನ್ನ 279 ಇದೆ ಅಂತ 280 ಮಾಡಬಾರ್ದು. ಇದನ್ನ 279 ಇರೋದನ್ನ 275 or 270 ಮಾಡ್ಕೊಳ್ಬಹುದು. ಮತ್ತೆ ಇದಕ್ಕೂ ಈಕ್ವೇಶನ್ಸ್ ಇದೆ ನೋಡಿ. ಮ್ಯಾಕ್ಸಿಮಮ್ ಸ್ಪೇಸಿಂಗ್ 5 times of D, that is 5 into 125 625 or 400 mm. ಇದು ಮೂರರಲ್ಲಿ ಯಾವ್ದು ಲೆಸ್ ಬರುತ್ತೆ ಅದನ್ನ ತಗೊಳ್ಬೇಕು. ಇಲ್ಲಿ 279 ಇದೆ, ಇನ್ನೊಂದು 400 ಇದೆ, 625 ಇದೆ. ಸೊ ಈ 279ಗೆ ನಾವು ರೌಂಡ್ ಅಪ್ ಮಾಡಿದ್ರೆ ಅಥವಾ ಲೆಸ್ಸರ್ ವ್ಯಾಲ್ಯೂ ತಗೊಂಡ್ರೆ 8 mm dia bars at 270 mm along ಲಾಂಗ್ ಸ್ಪ್ಯಾನ್. ಸೊ ಟೋಟಲ್ 3 ರಿಇನ್ಫೋರ್ಸ್ಮೆಂಟ್ ಬರುತ್ತೆ, 4 ರಿಇನ್ಫೋರ್ಸ್ಮೆಂಟ್. ಅದರಲ್ಲಿ ಫಸ್ಟ್ ಒನ್ ಮೈನ್ ರಿಇನ್ಫೋರ್ಸ್ಮೆಂಟ್ 10 mm dia bars. ನೋಡಿ ಈ ಡಿಟೈಲಿಂಗ್ ಪಾರ್ಟ್ ಬನ್ನಿ. ನಮ್ಮ ಮೈನ್ ರಿಇನ್ಫೋರ್ಸ್ಮೆಂಟ್ ಬರೋದು ಇಲ್ಲಿ 10 mm dia bars at 180 mm center to center, ಫಸ್ಟ್ ರಿಇನ್ಫೋರ್ಸ್ಮೆಂಟ್. ನೆಕ್ಸ್ಟ್ ಆಮೇಲೆ ನಾವು ಪ್ರೊವೈಡ್ ಮಾಡಿದ್ದು ಡಿಸ್ಟ್ರಿಬ್ಯೂಷನ್ ರಿಇನ್ಫೋರ್ಸ್ಮೆಂಟ್
ಅದರದ್ದು ಲಾಂಗರ್ ಸ್ಪ್ಯಾನ್ ಅಲ್ಲಿ 8 mm diameter set 270 mm center to center ಇದು. ಇನ್ನ ಟಾಪ್ ಅಲ್ಲಿ ಬಂದಿರೋದು 10 diameter set 360 center to center plus 8 diameter set 710 center to center. ಏನ್ ನೆಗೆಟಿವ್ ಮೂವ್ಮೆಂಟ್ ಗೆ ನಾವು ಬಂದಿದ್ದ ವ್ಯಾಲ್ಯೂನಲ್ಲಿ ಮೈನಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಹಾಕಿದ್ವಲ್ಲ ಆ ವ್ಯಾಲ್ಯೂ. ಸೊ ಇದು 3 ರಿಇನ್ಫೋರ್ಸ್ಮೆಂಟ್. ಇದು 2 ರಿಇನ್ಫೋರ್ಸ್ಮೆಂಟ್ ನೀವು ನಾರ್ಮಲ್ ಒನ್ ವೇ ಸ್ಲ್ಯಾಬ್ ಅಲ್ಲೂ ಪ್ರೊವೈಡ್ ಮಾಡ್ತೀವಿ. ಒನ್ ವೇ ಕಂಟಿನ್ಯೂಸ್ ಅಲ್ಲಿ ಇದೊಂದು ಅಡಿಷನಲ್ ಬರುತ್ತೆ. ಆದ್ರೆ ಇಲ್ಲಿ ನೀವು ಪ್ರೊವೈಡ್ ಮಾಡಬೇಕಿದ್ರೆ ಇದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಇದಿರುತ್ತೆ ಅದನ್ನ ನೋಡಿಕೊಂಡು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ನಮ್ಮ ಏನು ಅನದರ್ ಮೆಥಡ್ ಆಫ್ ಡಿಸೈನಿಂಗ್ ಒನ್ ವೇ ಕಂಟಿನ್ಯೂಸ್ ಸ್ಲ್ಯಾಬ್. ಲಾಸ್ಟ್ ಕ್ಲಾಸ್ ಪ್ರಾಬ್ಲಮ್ ಈ ಕ್ಲಾಸ್ ಪ್ರಾಬ್ಲಮ್ ಓನ್ಲಿ ಡಿಫರೆನ್ಸ್ ಇಸ್ AST ಕ್ಯಾಲ್ಕುಲೇಷನ್. ನಿಮ್ಮ ಡೈಮೆನ್ಷನ್ಸ್ ಇರ್ಬೋದು ಅಥವಾ ಡೆಡ್ ಲೋಡ್ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಮೂಮೆಂಟ್ ಕ್ಯಾಲ್ಕುಲೇಷನ್ ಇರ್ಬೋದು, ಡೆಪ್ತ್ ಅಲ್ಲಿ ತನಕ ಸೇಮ್ ಬರುತ್ತೆ. AST ನಲ್ಲಿ ಮಾತ್ರ ಚೇಂಜ್ ಆಗುತ್ತೆ. AST ನಲ್ಲಿ ಅಲ್ಲಿ MU is equals to 0.87 FYAST D into 1 minus FYAST divided by FCK BD ಮಾಡಿದ್ರೆ ಇಲ್ಲಿ ಅದ್ರ ಬದಲು MU by BD ಸ್ಕ್ವೇರ್ ಮಾಡ್ತೀರಾ. ಅದಕ್ಕೆ SP16 ನಲ್ಲಿ ನೀವು ಟೇಬಲ್ 2 ನಲ್ಲಿ ಹೋಗಿ ನೋಡಿದ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ, AST ವ್ಯಾಲ್ಯೂ ಸಿಗುತ್ತೆ. ಆ AST ಗೆ ಏನ್ ಮಾಡ್ತೀರಾ ನೀವು PT ವ್ಯಾಲ್ಯೂ ಸಿಗುತ್ತೆ, PT AST ಮಾಡ್ತೀರಾ. AST ಬಂದ್ಮೇಲೆ ಮಿನಿಮಮ್ AST ಚೆಕ್ ಮಾಡಿ ಅದನ್ನ ಸ್ಪೇಸಿಂಗ್ ಪ್ರೊವೈಡ್ ಮಾಡಿ. ಅಷ್ಟೇ ಡಿಫ್ರೆನ್ಸ್. ಲಾಸ್ಟ್ ಪ್ರಾಬ್ಲಮ್ ಈ ಪ್ರಾಬ್ಲಮ್. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸೈನ್ ಆಫ್ 2 ವೇ ಸ್ಲ್ಯಾಬ್ಸ್ ನೋಡಿ.